ಜನ ಎಲ್ಲಾನು OTT ಫಿಕ್ಸ್ ಆಗ್ಬಿಡ್ತಾ ಇದ್ದಾರೆ, ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಚೇಂಜ್ ಮಾಡೋಣ ಅಂದ್ರೆ ಆಗುತ್ತಲ್ವ. ಇವಾಗ ಹಂಗಂತ ಇರ್ತೀವಿ, ಸಡನ್ ಆಗಿ ಯಾವ್ದೋ ಒಂದ್ ಸಿನಿಮಾ ಬಂದು 100 ಕೋಟಿ ಮಾಡ್ಬಿಡುತ್ತಲ್ವ. ಆ ಎಕ್ಸಾಂಪಲ್ಗಳು ಇದೆ ಅಲ್ವಾ. ಎಷ್ಟ್ ದಿನ ಅಂತ ಮನೆ ಒಳಗೆ ಕುತ್ಕೊಂಡಿರಕ್ಕಾಗತ್ತೆ. ಪ್ರೇಕ್ಷಕ ಆಚೆ ಅಂದ್ರೆ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಯಾವಾಗ್ಲೂ ಆ ಎಕ್ಸ್ಪೀರಿಯನ್ಸೇ ಬೇರೆ. ಸೊ ಡೆಫಿನೆಟ್ಲಿ ಆ ತರದ ಸಿನಿಮಾಗಳು ಕೊಟ್ಟಾಗೆಲ್ಲ ಪ್ರೇಕ್ಷಕ ಬಂದೇ ಬರುತ್ತೆ. ನಾವು ಪ್ರೇಕ್ಷಕರ ಬಗ್ಗೆ ಕಂಪ್ಲೇಂಟ್ ಮಾಡಂಗೇ ಇಲ್ಲ. ನಾವು ಅವ್ರಿಗೆ ಕೊಡ್ತಾ ಇರೋ ಇನ್ವಿಟೇಷನ್ ಅಲ್ಲೋ ಎಲ್ಲೋ ಒಂದ್ ಕಡೆ ಮಿಸ್ ಆಗಿದ್ದಾಗ ಆ ತರದ ಸಿನಿಮಾಗಳಿಗೆ ಬಂದಿರಲ್ಲ. ಅಂಡ್ ಕನ್ನಡ ಸಿನಿಮಾ ಅಂತ ಅಷ್ಟೇ ಅಲ್ಲ, ನೀವು ಇಡೀ ಎಲ್ಲಾ ಇಂಡಸ್ಟ್ರಿಗಳು ತಗೊಂಡ್ರು ನೀವು ಪರ್ಸೆಂಟೇಜ್ ತಗೊಂಡ್ರೆ ಸಿನಿಮಾ ಸಕ್ಸಸ್ ರೇಟು ಆಲ್ಮೋಸ್ಟ್ ಅಲ್ಲಲ್ಲೇ ಇರುತ್ತೆ. ಅಂದ್ರೆ ಈಗ ಅಲ್ಲಿಯ ಒಳ್ಳೊಳ್ಳೆ ಸಿನಿಮಾಗಳು ನಮಗೆ ತಲುಪಿರ್ತವೆ, ಇಲ್ಲಿಯ ಒಳ್ಳೊಳ್ಳೆ ಸಿನಿಮಾಗಳು ಅವ್ರಿಗೆ ತಲುಪಿರ್ತವೆ. ಅದ್ ಬಿಟ್ರೆ ಪ್ರೊಡಕ್ಷನ್ ವೈಸ್ ಐ ಥಿಂಕ್ ಎಲ್ಲಾ ಇಂಡಸ್ಟ್ರಿಲೂ 100 ಸಿನಿಮಾ ನಡೀತಾನೆ ಇರುತ್ತೆ. ಒಂದು ಚಾಲೆಂಜ್ ಏನಾಗಿದೆ ಅಂದ್ರೆ ಇವಾಗ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು, ಅಂದ್ರೆ ಈ ವರ್ಷದಲ್ಲಿ ಒಂದು 8-10 ಸಿನಿಮಾ ಏನು ಆಡಿಯನ್ಸ್ ನೋಡ್ತಿದ್ರಲ್ಲ, ನುಗ್ಗಿ ಎಲ್ಲ ಆ ಜಾಗನ ಎಲ್ಲಾ ಭಾಷೆಯ ಪ್ಯಾನ್ ಇಂಡಿಯಾ ಸಿನಿಮಾಗಳು ತಗೊಂಡಿದ್ದಾವೆ ಅಂತ ನನಗನ್ಸೋದು. ಸೊ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಅವ್ರು ಫಿಕ್ಸ್ ಆಗಿರ್ತಾರೆ. ಒಂದು ಸಿನಿಮಾ ಅನೌನ್ಸ್ ಆದಾಗಲೇ ಓಕೆ ಇದನ್ನ ನಾವು ನೋಡಬೇಕು ಅಂತ. ಅದನ್ನ ದಾಟಿ ಹೊಸಬರ ಸಿನಿಮಾಗಳಿಗೆ ಕರ್ಕೊಂಬರೋದು ಒಂದು ಚಾಲೆಂಜು. ಡೆಫಿನೆಟ್ಲಿ ಅದು ಚೇಂಜ್ ಆಗುತ್ತೆ. ಬರ್ತಾರೆ. ಐ ಥಿಂಕ್ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಅಲ್ಲಿ ನೋಡೋಣ. ಡಾಲಿ ಪಿಕ್ಚರ್ಸ್ ಇಂದಾನೆ ಆ ತರದೊಂದು ಚಾಲೆಂಜ್ ತಗೋತೀನಿ. ನೋಡೋಣ. ನಮ್ದು ಪಕ್ಕಾ ಹೊಸಬ್ರನ್ನೇ ಇಟ್ಕೊಂಡು ಬರೋ ಒಂದು ಸಿನಿಮಾಗೆ ಪ್ರೇಕ್ಷಕ ಬರ್ತಾನೆ ಅಂತ ನನಗೆ ನಂಬಿಕೆ. ಯಾಕೆಂದ್ರೆ ಅದು ಇಟ್ಸ್ ಎ ಬ್ಯೂಟಿಫುಲ್ ಸ್ಟೋರಿ. ನಿರ್ದೇಶಕ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾನೆ, ಇಡೀ ಟೀಮ್ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಒಳ್ಳೆ ಎಂಟರ್ಟೈನರ್, ಹೆಗ್ಗಣ ಮುದ್ದು ಅಂತ ಸಿನಿಮಾ, ಎಲ್ಲ ಹೊಸಬ್ರು ಇರೋದು. ಸೊ ನೋಡೋಣ. ಅಂದ್ರೆ ಅಂಡ್ ಇನ್ನೊಂದೇನ್ ಗೊತ್ತಾ, ಏನೇ ಆದ್ರೂ ಕನ್ಸಿಸ್ಟೆಂಟ್ ಆಗಿ ಒಂದು ಪ್ರಯತ್ನ ನಾವು ನಿಲ್ಲಿಸಬಾರ್ದಲ್ಲ. ನಾವು ಆ ಪ್ರಯತ್ನ ನಿಲ್ಲಿಸ್ಬಿಟ್ರೆ ಬದಲಾವಣೆ ಬರಕ್ ಸಾಧ್ಯನೇ ಇಲ್ಲ. ಸೊ ಅದನ್ನ ನಿರಂತರವಾಗಿ ಮಾಡ್ತಾ ಇರಬೇಕು, ಆ ಪ್ರಕ್ರಿಯೆಯಲ್ಲಿ ಇರಬೇಕು ಅಂತ ನನ್ನ ನಂಬಿಕೆ. ಸೊ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಟ್ರೈ ಮಾಡೋದು ಅಂತ.